ರೀ ರೀ ಎಲ್ಲಿ ಹೋದ್ರಿ ಇವರು? ಇಡೀ ಮನೆ ಎಲ್ಲ ನೋಡಿದೆ, ರೂಮಲ್ಲೂ ಇಲ್ಲ, ಹಾಲಲ್ಲೂ ಇಲ್ಲ. ಮತ್ತೆಲ್ಲಿ ಹೋದ್ರಿ ಇವರು? ಕಾಲ್ ಮಾಡಿದ್ರೆ ಫೋನು ಬ್ಯುಸಿ ಅಂತಲೇ ಬರ್ತಾ ಇದೆ. ರೀ ನೇತ್ರ, ಒಂದು ನಿಮಿಷ ಬಂದೆ. ಓ, ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರಾ? ಫೋನಲ್ಲಿ ಮಾತಾಡ್ತಾ ಇದ್ದರೆ ಇಡೀ ಪ್ರಪಂಚನ ಮರ್ತು ಬಿಡ್ತಾರೆ ಇವರು. ಯಾಕೆ ನೇತ್ರ ಇಲ್ಲಿವರೆಗೂ ಬಂದೆ ನೀನು? ಒಂದು ಕಾಲ್ ಮಾಡಬೇಕಿಲ್ಲ? ನಾನೇ ನೀನು ಎಲ್ಲಿರ್ತೀಯ ಅಲ್ಲೇ ಬರ್ತಿದ್ದೆ. ರೀ, ನಿಮ್ಮ ಫೋನ್ ತೆಗೆದು ನೋಡ್ರಿ. ಒಂದು 10 ಸಲ ಕಾಲ್ ಮಾಡಿದ್ದೀನಿ ನಾನು, ನೀವು ಒಂದು ಸಲನೂ ಎತ್ತಲಿಲ್ಲ. ಬರೀ ಬ್ಯುಸಿ 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 ಅಂತ ಬಂತು. ಅದಕ್ಕೆ ನಾನೇ ಸ್ಲೋ ಆಗಿ ಇಲ್ಲಿ ತನಕ ಬಂದೆ. ಎಷ್ಟು ಸಲ ಕಾಲ್ ಮಾಡಬೇಕ್ರಿ? ಅಟ್ಲೀಸ್ಟ್ ಕಾಲ್ ಹೋಲ್ಡ್ ಹಾಕಿ ಬರ್ತೀನಿ ನೇತ್ರ ಒಂದೇ ನಿಮಿಷ ಅಂತ ಆದರೆ ಹೇಳಬೇಕು ತಾನೆ. ಇಡೀ ಹಾಲು, ಆಮೇಲೆ ನಮ್ಮ ಬೆಡ್ರೂಮು ಎಲ್ಲ ಕಡೆ ನೋಡಿ ಬಂದೆ ನಾನು, ಎಲ್ಲೂ ಇಲ್ಲಾಗಿದ್ರಿ. ಕೊನೆಗೆ ಇಲ್ಲೊಂದು ಸಲ ನೋಡೋಣ ತಡಿ ಅಂತಂದು ಇಲ್ಲಿ ತನಕ ಬಂದೆ. ನನಗಂತೂ ಸಾಕಾಗೋಯ್ತು ಇಡೀ ಮನೆಯೆಲ್ಲ ಸುತ್ತೊಳೆಯೋಷ್ಟಿಗೆ. ಅಲ್ಲ ನೇತ್ರ, ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೆ, ಅದು ಇಂಪಾರ್ಟೆಂಟ್ ಕಾಲ್ ಇತ್ತು, ಫಾರಿನ್ ಕ್ಲೈಂಟ್ಸ್ ಇದ್ದರು. ಹಾಗಾಗಿ ನಾನು ಕಾಲ್ ಹೋಲ್ಡ್ ಹಾಕಲಿಲ್ಲ. ಇಲ್ಲ ಅಂದಿದ್ದರೆ ಕಾಲ್ ಹೋಲ್ಡ್ ಹಾಕಿ ಹೇಳ್ಬಿಡ್ತಿದ್ದೆ ಬರ್ತೀನಿ ಇರು ನೇತ್ರ ಅಂತಂದು. ಅಲ್ಲ, ನಾವೊಂದು 10 ನಿಮಿಷ ಬಿಟ್ಟು ಆಮೇಲೆ ಆದರೂ ಫೋನ್ ನೋಡಿ ಕಾಲ್ ಇಟ್ಟ ಮೇಲೆ ವಾಪಸ್ ನೀನು ಕಾಲ್ ಮಾಡಿ ಕೇಳ್ತಿದ್ದೆ ತಾನೆ. ನೀನು ಯಾಕೆ ಇಷ್ಟೆಲ್ಲ ಇಡೀ ಮನೆಯೆಲ್ಲ ಇದಕ್ಕೆ ಸುತ್ತೋದಕ್ಕೆ ಹೋದೆ? ಇರಲಿ ಬಿಡ್ರಿ, ಪರವಾಗಿಲ್ಲ. ಅಂದಂಗೇನು ಬ್ಯುಸಿ ಇದ್ದೀರಾ ಇವತ್ತು? ಹಾಗೆ ಕೆಲಸ ಇದ್ದಿದ್ದೆ ಅಲ್ಲ, ನಂದು ವರ್ಕ್ ಮಾಡ್ತಾಯಿದ್ದೆ. ಯಾಕೆ ಹೇಳು, ಏನಾಯಿತು? ಅದು ಏನಿಲ್ಲ ರೀ, ಮನೆಯಲ್ಲಿನೇ ಕೂತು ಕೂತು ಬೋರ್ ಆಗ್ತಾಯಿತ್ತು. ಅದಕ್ಕೆ ಇಲ್ಲೇ ಮನೆಯಿಂದ ಹೊರಗಡೆ ಇದು ಅಂಗಳದಲ್ಲಿ ಅಲ್ಲಾದರೂ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. ನೀವು ಫ್ರೀ ಇದ್ದರೆ ನೀವು ಬರ್ತೀರಾ ಏನಂತ ಕರೆಯೋದಕ್ಕಂತ ಬಂದೆ. ಒಂದು 10 ನಿಮಿಷ ಹೊರಗಡೆ ಗಾಳಿಗೆ ನಿಂತ್ಕೊಂಡು ಒಳಗಡೆ ಬರ್ತೀನಿ. ಇಲ್ಲ ನೀವು ಬ್ಯುಸಿ ಇದ್ದರೆ ನೀವು ಇಲ್ಲೇ ಕೆಲಸ ಮಾಡ್ತೀರಿ, ನಾ ಹೊರಗಡೆ ಒಂದು 10 ನಿಮಿಷ ಆರಾಮಾಗಿ ಗಾಳಿಗೆ ನಿಂತ್ಕೊಂಡು ಆಮೇಲೆ ಬರ್ತೀನಿ ಒಳಗಡೆ. ಅಯ್ಯೋ, ನೀನು ಒಬ್ಬಳೇ ಏನು ಹೋಗ್ತೀಯಾ? ನಡಿ ನಾನು ಬರ್ತೀನಿ. ಅಷ್ಟೇನು ಇಂಪಾರ್ಟೆಂಟ್ ಕೆಲಸ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇದ್ದು ಆಮೇಲೆ ಒಳಗಡೆ ಬಂದಮೇಲೆ ನಾ ವರ್ಕ್ ಮಾಡ್ತೀನಿ ಅಂತ, ನೀ ರೆಸ್ಟ್ ಮಾಡುವಂತೆ ಅಂತ, ಸರಿನಾ? ಸರಿ ರೀ. ಅಪ್ಪ, ಹೊರಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಗಾಳಿ ಬೀಸಿದೆ. ಅಬ್ಬ, ಮನೆಯಲ್ಲಿ ಎಷ್ಟು ಎ ಸಿ ಇದ್ರೇನು ಏನಿದ್ರೇನು ಹೊರಗಡೆ ಗಾಳಿನಲ್ಲಿ ಸಿಗೋ ಸುಖ ಎಲ್ಲೂ ಸಿಗಲ್ಲ ನೋಡ್ರಿ. ಅಬ್ಬ, ಇವಾಗ ಸಮಾಧಾನ ಅನ್ನಿಸ್ತಾ ಇದೆಯಪ್ಪ ನನಗಂತೂ. ಅದು ನೇತ್ರ, ನೀನು ಮುಂಚೆಯಿಂದ ನಿಮ್ಮ ಊರಲ್ಲಿ ಇದೆಯಲ್ಲ, ಅಲ್ಲಿ ನೀನು ಆಲ್ಮೋಸ್ಟ್ ನಿನ್ನ ಟೈಮ್ನೆಲ್ಲ ಹೊರಗಡೆನೇ ಸ್ಪೆಂಡ್ ಮಾಡ್ತಿದ್ದಿ. ಇಲ್ಲಿ ಬಂದ ತಕ್ಷಣ ಮನೆ ಒಳಗಡೆ ಇರ್ತೀಯಲ್ಲ, ಹಾಗಾಗಿ ನಿನಗೆ ಹಾಗೆ ಫೀಲ್ ಅನಿಸುತ್ತೆ. ಪರವಾಗಿಲ್ಲ, ಇವತ್ತು ಈವ್ನಿಂಗು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲೇ ಸೈಡಿಗೆ ಒಂದು ಪಾರ್ಕ್ ಇದೆ, ಚೆನ್ನಾಗಿದೆ. ಅಲ್ಲಿ ನೀನು ಆರಾಮಾಗಿ ವಾಕ್ ಮಾಡ್ಬೋದು. ಈಗ ಹೇಗೋ ಡಾಕ್ಟ್ರು ವಾಕ್ ಮಾಡಿ ಎಷ್ಟು ವಾಕ್ ಮಾಡ್ತೀನೋ ಅಷ್ಟು ಚಲೋ ನಿಮ್ಗೆ ಮತ್ತು ನಿಮ್ಮ ಬೇಬಿಗೆ ಅಂತ ಅಂದಿದ್ದಾರಲ್ಲ. ಸರ್, ಇವತ್ತು ಈವ್ನಿಂಗ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ತಗೋ ನಾನು. ಹೌದಾ ರೀ? ಅಬ್ಬಾ, ಸರಿ ರೀಪ್ಪ, ಪಾರ್ಕಿಗಾದರೂ ಕರ್ಕೊಂಡು ಹೋಗ್ರಿ. ನನಗಂತೂ ಮನೆಯಲ್ಲಿನೇ ಇದ್ದು ಬೋರ್ ಆಗ್ತಾಯಿದೆ. ಆಫೀಸಿಗೆ ಬರ್ತೀನಂದರೆ ನೀವು ಬೇಡ ಅಂತೀರಾ. ಮನೆಯಲ್ಲೂ ಏನೂ ಕೆಲಸ ಇಲ್ಲ, ಏನಿಲ್ಲ. ಅಬ್ಬಾ, ಕೂತು ನನಗಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿದೆಪ್ಪ. ನೇತ್ರ, ನಿನಗೆ ಬೋರ್ ಆದರೆ ಬುಕ್ಸ್ ಓದು ಅಂತ ನಾನು ಬುಕ್ಸ್ ವೆರೈಟಿ ಬುಕ್ಸ್ ಎಲ್ಲ ತಂದು ಕೊಟ್ಟಿದ್ದೀನಿ. ನೀವು ಬುಕ್ಸ್ ಓದಬೇಕು, ಅವಾಗ ಟೈಮ್ ಪಾಸ್ ಮಸ್ತ್ ಆಗುತ್ತೆ. ರೀ, ನಾನು ಕುಂತಲ್ಲೇ ಬುಕ್ಸ್ ಓದೋದಕ್ಕಂದ್ರೆ ಫುಲ್ಲು ಬೋರು ರೀ. ನನಗೆ ಮನೆ ತುಂಬ ಮಂದಿ ಇರಬೇಕು, ಎಲ್ಲರ ಜೊತೆನೂ ಮಾತಾಡ್ತಾ ಕೂತ್ಕೋಬೇಕು, ಹಾಗೆ ಭಾಳ ಇಷ್ಟ ರೀ ನನಗೆ. ಬುಕ್ಸ್ ಎಷ್ಟೊತ್ತಂತ ಓದಲಿ? 1 ಅವರ್ 2 ಅವರ್ಸ್. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಆಮೇಲೆ ಅತ್ತೆ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಖುಷಿಯವರು ಇಲ್ಲ ಮನೆಯಲ್ಲಿ. ನನಗಂತೂ ಬೋರ್ ಆಗ್ತಾಯಿದೆಪ್ಪ. ಈಗೇನು ನಿಮ್ಮ ಊರಲ್ಲಿ ಯಾರ್ಯಾರು ಮಂದಿ ಅದ ನೋಡು, ಇಡೀ ನಿಮ್ಮ ಊರನ್ನ ಮಂದಿ ಅಷ್ಟು ಕರ್ಕೊಂಬಂದ್ಬಿಡ್ಲ ನಮ್ಮ ಮನೆಗೆ. ಅವಾಗ ನಿನಗೆ ಮಸ್ತ್ ಟೈಮ್ ಪಾಸ್ ಆಗುತ್ತೆ ನೋಡಿ, ಮಾತಾಡ್ಕೊತ ಕೂತ್ಕೊಳ್ಳೋಕ್ಕೆ. ಹ್ಞೂ ರೀ, ಹಂಗೆ ಮಾಡಿಬಿಡ್ರಿ, ಅವಾಗ ಮಸ್ತ್ ಇರುತ್ತೆ ನೋಡ್ರಿ. ನಾ ಅಂತೂ ನಿಮ್ಮ ಕೈಗೆ ಸಿಗೋದಿಲ್ಲ. ಎಲ್ಲರ ಜೊತೆ ಅಟ್ಲೀಸ್ಟ್ ಒಂದು 10 ನಿಮಿಷ ಮಾತಾಡಿದ್ರೂ ಇಡೀ ದಿನ ಎಲ್ಲರ ಜೊತೆ ಮಾತಾಡ್ಬೋದು ನೋಡ್ರಿ ನಾನು, ಅಲ್ಲ? ನೇತ್ರ, ನಂದು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವಾರ ಅಷ್ಟೇ ನಂದು ವರ್ಕ್ ಹೆವಿ ಇರೋದು. ಆಮೇಲೆ ನನ್ನ ವರ್ಕ್ ಲೋಡ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ನಾನೇ ನಿಂಗೆ ಜಾಸ್ತಿ ಟೈಮ್ ಕೊಡ್ತೀನಿ ತಗೋ. ಹಬ್ಬ, ಅಷ್ಟು ಮಾಡ್ರಿಪ್ಪ. ನಿನ್ನೆಯಿಂದ ಪಾಪ ಮಾವರಿಗೆಲ್ಲ ತಲೆ ತಿನ್ಕೋತ ಕೂತಿದ್ದೆ ನಾನು, ಅವ್ರ ಜೊತೆ ಮಾತಾಡ್ಕೊತ ಕೂತಿದ್ದೆ. ನಿನ್ನೆ ಅಂತೂ ಒಂದು 3 ತಾಸು ಮಾತಾಡ್ಕೊತ ಕೂತೆ, 3 ಇಂದ 4 ತಾಸು ಅತ್ತೆ ಮಾವನ ಜೊತೆ ಮಾತಾಡ್ಕೊತ ಕೂತಿದ್ದೀನಿ. ಪಾಪ ಅವರು ನಿನ್ನೆ ಮಧ್ಯಾಹ್ನ ಮಲ್ಕೊಂಡೂ ಇಲ್ಲ. ನಾನೊಬ್ಬಳೇ ಆಗ್ತೀನಿ, ಬೋರ್ ಆಗುತ್ತಂತ ನನ್ನ ಜೊತೆನೇ ಮಾತಾಡ್ಕೋತ ಕೂತಿದ್ರು. ನೀವು ನೋಡಿದ್ರೆ ಯಾವಾಗ ನೋಡಿದ್ರು ಬರೀ ಮೀಟಿಂಗ ಅಂತೀರಿ. ಏನು ಮಾಡೋದಪ್ಪ, ಒಂದು ಸ್ವಲ್ಪ ಮೀಟಿಂಗ್ ಇತ್ತಲ್ಲ ನಿನ್ನೆ. ಅದೇ ಹೇಳಿದೆಲ್ಲ, ಇನ್ನೊಂದು ವಾರ ಅಷ್ಟೇ. ಆಮೇಲೆ ನನ್ನ ವರ್ಕ್ ಲೋಡ್ ಕಮ್ಮಿ ಆದಮೇಲೆ ನಾನು ನಿಂಗೆ ಜಾಸ್ತಿ ಟೈಮ್ ಕೊಡ್ತೀನಿ. ಸರಿ ತಗೋರಿ, ಎಷ್ಟು ದಿನದಿಂದ ಇದನ್ನೇ ಹೇಳ್ತಾ ಇದ್ದೀರಾ? ಸರಿ ತಗೋರಿ, ಯಾವಾಗ ಟೈಮ್ ಕೊಡ್ತೀರಿ ನಾನು ನೋಡ್ತೀನಿ. ಇಲ್ಲಪ್ಪ, ಈ ಸಲ ಗ್ಯಾರಂಟಿ ನಿನಗೆ ಜಾಸ್ತಿ ಟೈಮ್ ಕೊಡ್ತೀನಿ ತಗೋ ನಾನು. ನೀವು ಟೈಮ್ ಕೊಟ್ಟ ಮೇಲೇ ನಾನು ನಂಬ್ತೀನಿ, ಅಲ್ಲಿವರೆಗೂ ನಂಬೋದೇ ಇಲ್ಲ ನಾನಂತೂ. ಸರಿನಮ್ಮ, ಈ ಸಲ ನಿನಗೆ ಟೈಮ್ ಕೊಟ್ಟ ಮೇಲೆ ನಿನ್ನ ಬಂತೀನಿ ತಗೋ. ನಿನಗೆ ನಿಂಗೆ ಹೆಂಗೆ ಮಾತು ಕೊಟ್ಟಿನಲ್ಲ, ನಿನಗೆ ಕೊಟ್ಟಿರೋ ಮಾತನ್ನು ನಾನು ಉಳಿಸ್ಕೋತೀನಿ. ನೋಡ್ತಿರ್ಬೇಕಾರೆ ಫಟಾಫಟ ನಂಗೆ ಈ ವಾರದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಅರೆ ಸಾಗರ್, ನೇತ್ರ, ಇಲ್ಲಿದ್ದೀರಾ ನೀವು?
ಹ್ಞೂ ಮಮ್ಮಿ ನೇತ್ರ ಯಾಕೋ ಬೋರ್ ಆಗ್ತಾ ಇದೆ, ಒಂದು ಸ್ವಲ್ಪ ಹೊರಗಡೆ ಗಾಳಿಗೆ ನಿಂತ್ಕೋತೀನಿ ಅಂತಂದ್ರು. ಹಾಗಾಗಿ ಇಲ್ಲೇ ಹೊರಗಡೆ ಬಂದ್ವಿ ನೋಡ್ರಿ. ಹೌದಾ, ಚಲೋ ಆಯ್ತು ಬಿಡು. ಪಾಪ ಮನೆಯಲ್ಲಿನೇ ಕೂತು ಕೂತು ಒಂಥರ ಬೋರ್ ಅನ್ನಿಸ್ಬಿಟ್ಟಿರುತ್ತೆ ಆಕಿಗೂ. ಹೊರಗಡೆ ಬಂದಿದ್ದೆ ಚಲೋನೇ ಆಯಿತು. ನನಗೆ ಒಂದು ಮಾತು ಹೇಳಬೇಕಿಲ್ಲ ನೇತ್ರ. ಹಾಂ, ನಾನು ನೀವೆಲ್ಲಿದ್ದೀರೋ ಏನು ಅಂತ ಇಡೀ ಮನೆಯೆಲ್ಲ ಹುಡುಕಿದೆ. ಅದು ಅತ್ತೆ, ನಾನು ನಿಮ್ಮನ್ನು ನೋಡಿದೆ, ನೀವು ಕಾಣಿಸ್ಲಿಲ್ಲ. ಮತ್ತೆ ರೂಮಲ್ಲಿ ಮಲ್ಕೊಂಡಿರ್ತೀರಾ, ಏನಾದರೂ ರೆಸ್ಟ್ ಮಾಡ್ತಾ ಇರ್ತೀರಾ ಅಂತ ನಾನು ಅದಕ್ಕೆ ಇವ್ರನ್ನ ಕರ್ಕೊಂಡು ಹೊರಗಡೆ ಬಂದೆ. ಹೌದಾ, ಏನಿಲ್ಲ, ಖುಷಿ ಫೋನ್ ಮಾಡಿದ್ಲ, ಹಾಗೆ ಫೋನಲ್ಲಿ ಮಾತಾಡ್ಕೋತ ಕೂತಿದ್ದೆ. ಅತ್ತೆ, ಖುಷಿಯವ್ರನ್ನ ಮತ್ತು ಚಿನ್ನಿನ ಮನೆಗೆ ಬಾ ಅಂತ ಹೇಳಬೇಕಾಗಿತ್ತು ಅತ್ತೆ. ಅಟ್ಲೀಸ್ಟ್ ಅವರು ಇದ್ರೆ ಮನೆಯಲ್ಲಿ ಟೈಮ್ ಪಾಸ್ ಆದರೂ ಆಗುತ್ತೆ, ಅವ್ರ ಜೊತೆ ಮಾತಾಡ್ಕೋತಾರೂ ಕೂತ್ಕೋಬೋದು. ಒಂದು ಸ್ವಲ್ಪ ದಿನ ಬರ್ರಿ ಅಂತ ಹೇಳಿ ಅತ್ತೆ. ನಾನು ಅದ ಹೇಳಿನವ, ಈ ಸಲ ಅಳಿಯಂದ್ರಿಗೆ ಒಂದೆರಡು ದಿನ ರಜೆ ಸಿಕ್ಕರೆ ಬರ್ತೀನಿ ಅಂತ ಅಂದ ತಡಿ. ಹ್ಞೂ ಅತ್ತೆ, ಅವರು ಇದ್ರೆ ಚೆನ್ನಾಗಿರುತ್ತೆ ಮನೆಯಲ್ಲಿ. ಹ್ಞೂನವ, ಚಿನ್ನಿ ಮನೆ ತುಂಬ ಓಡಾಡ್ಕೊಂತ ಎಲ್ಲರ ಜೊತೆ ಮಾತಾಡ್ಕೊತಿರ್ತಾಳಲ್ಲ, ಚೆನ್ನಾಗಿ ಅನ್ಸುತ್ತೆ. ಹೇಳಿನ ತಡೆಯವ, ಈ ವಾರದಾಗ ಬರ್ತೀನಂತಂದ. ನೇತ್ರ, ಅಂದಂಗೆ ನಿಮ್ಮ ಮಾವ ಯೂಟ್ಯೂಬ್ ನೋಡಿ ನಿನಗೋಸ್ಕರ ಅದು ಐಸ್ ಕ್ರೀಮ್ ರೆಡಿ ಮಾಡಕ್ಕಂತಾರೆ. ಅದು ಏನೇನೇನೋ ಹಾಕಿ ನಿನಗಿಷ್ಟ ಆಗಲಿ ಅಂತಂದು. ನೀನು ಊಟ ಬೇರೆ ಸರಿ ಮಾಡಲಿಲ್ಲಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ನಿಮ್ಮ ಮಾವರು ಯೂಟ್ಯೂಬ್ ನೋಡಿ ಐಸ್ ಕ್ರೀಮ್ ರೆಡಿ ಮಾಡಕ್ಕಂತಾರೆ. ಏನು ಹೇಳ್ತಾರ, ಮಾವರು ಐಸ್ ಕ್ರೀಮ್ ರೆಡಿ ಮಾಡಕ್ಕಂತಾರ? ಏನು ಮಮ್ಮಿ ಇದು ಆಶ್ಚರ್ಯ, ಡ್ಯಾಡಿ ಒಂದಿನೂ ಕಿಚನ್ಗೆ ಹೋಗೇ ಇಲ್ಲ. ಇದೇನಿದೆ ಇವಾಗ ಸೊಸೆಗೋಸ್ಕರ ಐಸ್ ಕ್ರೀಮ್ ಮಾಡಾಕೊಂತಾರ? ಹಾಂ, ನೇತ್ರ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ಇವತ್ತು ನಾನು ಒಂದು ಚೆನ್ನಾಗಿರೋ ವೆರೈಟಿ ಆಗಿರೋ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂಟ್ಸ್ ಕೊಟ್ರೂ ನೇತ್ರ ಸರಿಯಾಗಿ ತಿನ್ನೋದೇ ಇಲ್ಲಲ್ಲ, ಅದಕ್ಕೋಸ್ಕರ ಜ್ಯೂಸು ಕುಡಿಯೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಐಸ್ ಕ್ರೀಮ್ ಮಾಡ್ತೀನಿ ಅಂತಂದು ಹೋಗಿ ಕಿಚನಲ್ಲಿ ಅಬ್ಬಾ ಐಸ್ ಕ್ರೀಮ್ ರೆಡಿ ಮಾಡಾಕೊಂತಾರೆ. ಅದು ಏನೇನೋ ಹಾಕಿ ಯೂಟ್ಯೂಬನ್ನು ಒಂದು 20 ಸಲ ನೋಡಿ ಏನೋ ಒಂದು ಟ್ರೈ ಮಾಡಾಕೊಂತಾರೆ. ಇನ್ನೊಂದು 2 ತಾಸಿಗೆ ಸಂಜೆ ಅನ್ನಷ್ಟಿಗೆ ನೇತ್ರ ನಿನಗೆ ಐಸ್ ಕ್ರೀಮ್ ರೆಡಿ ಮಾಡಿರ್ತಾರೆ ನಿಮ್ಮ ಮಾವರು. ಅಯ್ಯೋ ಅತ್ತೆ, ಮಾವರು ಯಾಕಷ್ಟೆಲ್ಲ ತೊಂದರೆ ತಗೊಳಕುಂತಾರ? ನಡೀತಿತ್ತತೆ, ನಾ ಹಣ್ಣು ತಿಂತಿದ್ದೆ. ಪಾಪ ಸುಮ್ಮನೆ ಅವ್ರು ಮಲ್ಕೊಳ್ಳೋದು ಬಿಟ್ಟು ಇಷ್ಟೆಲ್ಲ ಎದು ಕಷ್ಟಪಡಕುಂತಾರತ್ತೆ. ಅಯ್ಯೋ ಕಷ್ಟ ಅಲ್ಲ, ಅವ್ರು ನೋಡಲು ಎಷ್ಟು ಖುಷಿಯಿಂದ ಮಾಡಾಕುಂತಾರಂದ್ರೆ. ನನಗೂ ಅಂತೂ ಒಂದು ಮದುವೆ ಆದಮೇಲೆ ಒಂದು ದಿನ ಮಾಡ್ಕೊಟ್ಟಿಲ್ಲ ಗೊತ್ತಾ? ನೀನು ಏನು ತಿನ್ಲಾರ್ದಕ್ಕೆ ಅವರಿಗೆ ಪಾಪ ಒಂಥರ ಅನಿಸ್ಬಿಟ್ಟೈತೆ, ನೀ ಕಂಟಿನ್ಯೂ ವಾಮಿಟ್ ಒಂದು ಮಾಡೋದೊಂದು. ಅದಕ್ಕೋಸ್ಕರ ಐಸ್ ಕ್ರೀಮ್ ರೆಡಿ ಮಾಡಾಕುಂತಾರೆ. ಮಸ್ತ್ ರುಚಿ ಮಾಡ್ತಾರೆ ತಗೋರು ಐಸ್ ಕ್ರೀಮ್. ನಾನಂತೂ ಒಂದು ಸಲನೂ ತಿಂದಿಲ್ಲ, ಸಾಗರನೂ ತಿಂದಿಲ್ಲ. ಇದೇ ಫಸ್ಟ್ ಟೈಮ್, ನೋಡೋಣ ಹೆಂಗೆ ಮಾಡ್ತಾರಂತಂದು. ನಂಗಂತೂ ಫುಲ್ಲು ಶಾಕ್ ಆಗಿದೆ ಮಮ್ಮಿ. ಡ್ಯಾಡಿ ಕಿಚನ್ಗೆ ಹೋಗಿ ಐಸ್ ಕ್ರೀಮ್ ಮಾಡಾಕೊಂತಾರಂದ್ರೆ ಇದುವರೆಗೂ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡವ್ರಲ್ಲ ಡ್ಯಾಡಿ. ಎಲ್ಲದಕ್ಕೂ ನಿಮ್ಗೆ ಕರಿತಿದ್ರು. ಇದೇನು ಮಮ್ಮಿ ಇದು ಆಶ್ಚರ್ಯ? ಅಯ್ಯೋ, ಕಿಚನಲ್ಲಿ ನೋಡೋಗಲ್ಲಿ ಒಂದು 4 ಜನ ಆಳದಾರಲ್ಲ, ಅವ್ರಿಗಂತೂ ರುಬ್ಸಾಡ ಕುಂತ್ಬಿಟ್ಟಾರ. ಅದು ಇದು ಇದಿಷ್ಟು ಅದಿಷ್ಟು ಅಂತಂದು ಅವರಿಗೆಲ್ಲ ತಲೆ ತಿನ್ನಾ ಕುಂತ್ಬಿಟ್ಟಾರ. ಅಬ್ಬಾ, ನಂಗಂತೂ ಸಿಕ್ಕಾಪಟ್ಟೆ ನಗು ಬಂತು. ಸರಿ, ನಾನು ಅದು ಅಲ್ಲಿ ನಿಂತ್ಕೊಂಡ್ರೆ ಬೇಡ, ಇಲ್ಲಿ ನಿಂತ್ಕೋಬೇಡ, ಹೊರಗಡೆ ಹೋಗ್ರಿ ಎಲ್ಲರೂ. ನಾನು ಐಸ್ ಕ್ರೀಮಿಂದ ಎಲ್ಲ ರೆಡಿ ಮಾಡೋವರೆಗೂ ಯಾರೂ ಕಿಚನಿಗೆ ಬರೋ ಹಂಗಿಲ್ಲ ಅಂತ ವಾರ್ನ್ ಮಾಡಿದ್ರು. ಹಾಗಾಗಿ ಈ ಕಡೆ ಬಂದೆ ನಾನು. ಪಾಪ ಮಾವರ ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡಾಕೊಂತಾರೆ ಅಂದ್ರೆ, ಹಂಗಂದ್ರೆ ನಾನಂತೂ ಮಾವರ ಕೈಯಿಂದ ಐಸ್ ಕ್ರೀಮ್ ತಿನ್ನಕ್ಕೆ ಕಾಯಕೊಂತೀನಪ್ಪ. ಅಯ್ಯೋ, ನೀನೇನಾದರೂ ಅವ್ರು ಮಾಡಿದ ಐಸ್ ಕ್ರೀಮ್ ತಿಂದಿ ಅಂದರೆ ನಿಮ್ಮ ಮಾವರು ಫುಲ್ಲು ಖುಷಿ ಆಗ್ಬಿಡ್ತಾರೆ ನೋಡವ. ಅತ್ತೆ, ಪಾಪ ಮಾವಾರ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಾಕೊಂತಾರೆ. ನಾ ತಿಂದೇ ಇರ್ತೀನ, ಎಷ್ಟು ವಾಂತಿ ಆದರೂ ಪರವಾಗಿಲ್ಲ, ನಾನಂತೂ ಮಾವರು ಕೊಟ್ಟಿರೋ ಐಸ್ ಕ್ರೀಮ್ ಎಲ್ಲನೂ ತಿಂತೀನಿ. ನೀನೇನಾದರೂ ಹಂಗೆ ಮಾಡು, ಡೈಲಿ ಡ್ಯಾಡಿ ನಿಂಗೆ ವೆರೈಟಿ ಅಡುಗೆ ಮಾಡ್ಕೊಡೋದು, ಇಲ್ಲ ವೆರೈಟಿ ಐಸ್ ಕ್ರೀಮ್ ಮಾಡ್ಕೊಡೋದು ಮಾಡ್ತಾರೆ. ಬರೀ ಒಳಗಡೆ ಭಾಳ ಹೊತ್ತಾಯ್ತು, ಬಂದು ಒಳಗಡೆ ಹೋಗೋಣ ಬರ್ರಿ. ನೇತ್ರ ಬಾ ಒಳಗಡೆ. ಸಾಗರ, ಇವತ್ತು ಈವ್ನಿಂಗ್ ಒಂದು ಸ್ವಲ್ಪ ಪಾರ್ಕಿಗೆ ವಾಕಿಂಗಾರ ಕರ್ಕೊಂಡು ಹೋಗ್ಬಾಕಿನ, ಏನು ನಾನಾ ಹೋಗ್ಲಾ? ಹೆಂಗೋ ಇವಾಗ ಡಾಕ್ಟ್ರು ವಾಕಿಂಗ್ ಮಾಡಂತ ಹೇಳಿದಾರಲ್ಲ, ಅದಕ್ಕೋಸ್ಕರ. ಹಾಂ ಮಮ್ಮಿ, ಅದಕ್ಕೆ ಇವತ್ತು ಈವ್ನಿಂಗಿಂದ ನಾನೇ ಕರ್ಕೊಂಡು ಹೋಗ್ತೀನಿ. ಇವತ್ತು ನಾ ಫ್ರೀ ಇದ್ದೀನಿ ತಗೋರಿ ಮಮ್ಮಿ, ಈವ್ನಿಂಗ್ ನಾನೇ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ನಾ ಬಿಸಿ ಇದ್ದಾಗ ನೀವು ಹೋಗಿ ಬರಂತ ವಾಕಿಂಗ್. ಅಂದರೆ ಪಾರ್ಕಲ್ಲಾದ್ರೆ ವಾಕಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಆರಾಮಾಗಿ ವಾಕ್ ಮಾಡ್ಬೋದು. ಇಲ್ಲಿ ಮನೆಯಲ್ಲಿನೇ ಎಷ್ಟಂತ ವಾಕಿಂಗ್ ಮಾಡ್ತಾ, ಹೌದಿಲ್ಲ? ಹ್ಞೂ ಮಮ್ಮಿ, ನೀನು ಹೇಳೋದು ಸರಿನಾ, ಅದಕ್ಕೆ ಹೇಳಿ ಇವತ್ತು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಂದು. ಸರಿ ಆಯ್ತು, ಬನ್ನಿ ಹತ್ರ ಒಳಗಡೆ ಬಾ ಸಾಗರ್. ಸರಿ ನಡೀರಿ ಮಮ್ಮಿ, ಬನ್ನಿ ಹತ್ರ ಒಳಗಡೆ ಹುಷಾರಾಗಿ. ಸರಿ ನಡೀರಿ.